ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಕಾಟಂದೇವರ ಕೋಟೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ನೂತನ ಗ್ರಾಮ ಶಾಖೆ ಮತ್ತು ನಾಮಫಲಕವನ್ನು ಇಂದು ಗೌರವಪೂರ್ವಕವಾಗಿ ಉದ್ಘಾಟಿಸಲಾಯಿತು. ಕಾರ್ಯಕ್ರಮವು ಸಾಮಾಜಿಕ ನ್ಯಾಯ, ಸಮಾನತೆ ಹಾಗೂ ಶಿಕ್ಷಣದ ಮಹತ್ವವನ್ನು ಒತ್ತಿ ಹೇಳುವ ವೇದಿಕೆಯಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರಾದ ಟಿ. ವಿಜಯಕುಮಾರ್ ಅವರು, ದಲಿತ ಸಂಘರ್ಷ ಸಮಿತಿಯ ಮೂಲ ಉದ್ದೇಶವು ದಲಿತ ಸಮುದಾಯದ ಹಕ್ಕುಗಳ ರಕ್ಷಣೆ, ಜಾತಿ ಭೇದಭಾವ ಮತ್ತು ಅಸ್ಪೃಶ್ಯತೆ ನಿರ್ಮೂಲನೆ ಹಾಗೂ ಸಂವಿಧಾನಾತ್ಮಕ ಹಕ್ಕುಗಳ ಜಾಗೃತಿ ಮೂಡಿಸುವುದಾಗಿದೆ. ಬಿ. ಆರ್. ಅಂಬೇಡ್ಕರ್ ಅವರ ಆದರ್ಶಗಳನ್ನು ಸ್ಮರಿಸಿ ಶಿಕ್ಷಿತನಾಗೂ ಸಂಘಟಿತನಾಗೂ ಹೋರಾಡು ಎಂಬ ಸಂದೇಶವೇ ನಮ್ಮ ಸಂಘಟನೆಯ ದಿಕ್ಕು ತೋರಿಸುವ ದೀಪವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೆ. ಎಸ್. ಸುರೇಶ್ ಅವರು ಮಾತನಾಡಿ, ಗ್ರಾಮೀಣ ಭಾಗಗಳಲ್ಲಿ ಶಿಕ್ಷಣದ ಕೊರತೆಯಿಂದ ಜಾತಿ ಭೇದಭಾವದ ಮನೋಭಾವ ಇನ್ನಷ್ಟು ಗಾಢವಾಗಿದೆ. ಹಳ್ಳಿಗಳಲ್ಲಿ ಉತ್ತಮ ಶಾಲೆಗಳು, ಸಮರ್ಪಕ ಶಿಕ್ಷಕರು ಹಾಗೂ ಡಿಜಿಟಲ್ ಸೌಲಭ್ಯಗಳನ್ನು ಒದಗಿಸಿ ಸಮಾನ ಶಿಕ್ಷಣದ ಅವಕಾಶ ಕಲ್ಪಿಸಬೇಕು. ಶಿಕ್ಷಣ ಪಡೆದ ಯುವಕರಿಂದಲೇ ಗ್ರಾಮಗಳ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ತಾಲೂಕು ದಂಡಾಧಿಕಾರಿಗಳಾದ ರೆಹನ್ ಪಾಷಾರ್ ಅವರು ಮಾತನಾಡಿ, ಸರ್ಕಾರವು ಸಾಮಾಜಿಕ ಸಮಾನತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಬದ್ಧವಾಗಿದೆ ಎಂದು ಹೇಳಿದರು. ಯಾವುದೇ ರೀತಿಯ ಜಾತಿ ಭೇದಭಾವ ಅಥವಾ ಅಸ್ಪೃಶ್ಯತೆಯನ್ನು ಸಹಿಸಲಾಗುವುದಿಲ್ಲ. ಜಾತಿ, ಧರ್ಮ, ವರ್ಗ ಭೇದಗಳಿಲ್ಲದ ಸಮಾನ ಸಮಾಜ ನಿರ್ಮಾಣಕ್ಕೆ ಶಿಕ್ಷಣವೇ ಶಾಶ್ವತ ದಾರಿ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಟಿ. ವಿಜಯಕುಮಾರ್, ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕರು, ಎನ್. ಹೊನ್ನೂರು ಸ್ವಾಮಿ, ಸಂಘಟನಾ ಸಂಚಾಲಕರು, ದಲಿತ ಸಂಘರ್ಷ ಸಮಿತಿ, ಜಿ. ರಾಜಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ದೊಡ್ಡ ಉಳ್ಳಾರ್ತಿ, ಆರ್. ವೀರಭದ್ರಿ, ಸಂಘಟನಾ ಸಂಚಾಲಕರು, ನನ್ನಿವಾಳ ನಾಗರಾಜ್ ಕೆ. ಗುತ್ತಿಗೆದಾರರು, ತಾಲೂಕು ದಂಡಾಧಿಕಾರಿಗಳಾದ ರೆಹನ್ ಪಾಷಾ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸುರೇಶ್ ಪಿ. ಎಸ್ಐ ಮಾರುತಿ, ಹನುಮಂತಪ್ಪ, ಶಿರೇಹಳ್ಳಿ ಪೊಲೀಸ್ ವೃತ್ತ ನಿರೀಕ್ಷಕರು, ಚಳ್ಳಕೆರೆ ಪೊಲೀಸ್ ಶ್ರೀನಿವಾಸ್, ಕೆ. ಬಿ. ನಾಗರಾಜ್, ಸಂಘಟನಾ ಸಂಚಾಲಕರು, ವಿನೋದ್ ಕುಮಾರ್, ದಲಿತ ಸೇನೆ ತಾಲೂಕು ಅಧ್ಯಕ್ಷರು, ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷರು, ತಿಪ್ಪೇಸ್ವಾಮಿ, ದ್ಯಾವರನಹಳ್ಳಿ ಸುರೇಶ್, ಆನಂದ, ಕಾಟಂದೇವರ ಕೋಟೆಯ ಊರಿನ ಗ್ರಾಮಸ್ಥರು, ಹಿರಿಯ ಮುಖಂಡರು, ಮಹಿಳೆಯರು, ಯುವಕರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. 98 ಜನ ವಿದ್ಯಾರ್ಥಿಗಳನ್ನ ಮಾಡಿ 18 ಜನ ವಿದ್ಯಾರ್ಥಿಗಳು ಬೆಂಗಳೂರು, ಬೇರೆ ಬೇರೆ ರಾಜ್ಯಗಳಲ್ಲಿ ಉದ್ಯೋಗವನ್ನ ಮಾಡ್ತಿದ್ದಾರೆ ಸ್ವಾಮಿ. ಅವರೆಲ್ಲರೂ ಕೂಡ ಶ್ರೀನಿವಾಸ್ ಸರ್ ಅಂತಂದೇ ಕರೀತಾ ಇದ್ದಾರೆ. ಹೌದಾ? ಇಷ್ಟು ಇದ್ರು ಕೂಡ ಸ್ವಾಮಿ ಅಂಗಡಿ ಮುಚ್ಚಂತಗದು ನಮ್ಗೆ ಬೇರೆ ಅಂಗಡಿ ಇದಾವೆ ಸ್ವಾಮಿ. ಜಾನಮದಿ ಇದೆ, ಪಕ್ಕದಲ್ಲಿ ಓಬಳಾಪುರ ಇದೆ, ತಗೊಬರ್ತೀವಿ ಸ್ವಾಮಿ. ಮಾತಾಡಬಾರ್ದಂತೆ ಇದ್ದೆ, ನೀವು ಮಾತಾಡದಂಗೆ ಮಾಡಿರೋರೆ ನಮ್ಮನ್ನ ಸ್ವಾಮಿ. ಯಾಕೆ ಶೋಷಣೆ ಮಾಡಿಲ್ಲ ಸ್ವಾಮಿ? ಅಂಗನವಾಡಿಯಲ್ಲಿ 2 ಅಂಗನವಾಡಿ ಇದಾವೆ. ನಮ್ಮಲ್ಲಿ ಆಯಾ ವರ್ಕರ್ ಇಲ್ಲ, ಅಂಗನವಾಡಿ ಟೀಚರ್ ಇಲ್ಲ. SDMC ಆಗಿ ಎಷ್ಟು ವರ್ಷ ಆಯ್ತು ಸ್ವಾಮಿ? ಇದುವರೆಗೂ ನಮ್ಮ ಅಧ್ಯಕ್ಷರಾಗಿಲ್ಲ. ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಸೇವಾ ಸಮಿತಿ ಇದೆ ಸ್ವಾಮಿ, ನಮ್ಮನ್ನ ಒಬ್ಬ ಸದಸ್ಯನೂ ಮಾಡಿಲ್ಲ. ಅಂಗನವಾಡಿ ಇದೆ, ಇದಿದೆ ಸ್ವಾಮಿ, ಇದು ಕಾನ್ವೆಂಟ್ ಇದೆ, ಅದು ಕೂಡ ಸರ್ವೋದಯ ಕಾನ್ವೆಂಟ್ ಅಂತಿತ್ತು, ಅದರಲ್ಲಿ ಕೂಡ ನಮ್ಮನ್ನ ಯಾರನ್ನೂ ಸದಸ್ಯರು ಮಾಡಿಲ್ಲ. ಕೂಲಿ ಕರ್ಕಣಲ್ಲ, ರೋಡ್ ಬಂದ್ ಮಾಡಿಸ್ತೀವಿ, ನೀರ್ ಆಫ್ ಮಾಡಿಸ್ತೀವಿ. ಇದು ಯಾವುದು ಕೂಡ ಕಾನೂನಲ್ಲಿ ಇಲ್ಲ. ನಮ್ಮ ಶಿಕ್ಷಣ ಇಲಾಖೆ ಅವರಿದ್ದಾರೆ, ತಹಸೀಲ್ದಾರ್ ಸಾಹೇಬರು ಬಂದಿದ್ದಾರೆ, ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಅವರು ಬಂದಿದ್ದಾರೆ. ಅವರೆಲ್ಲರ ಗಮನದಲ್ಲಿ ಇದೆ ಸ್ವಾಮಿ ಈ ಊರಿನ ಪರಿಸ್ಥಿತಿ ಏನಂತೇಳಿ. ದಯಮಾಡಿ ಇದನ್ನೆಲ್ಲರ ಮರೆತು ಕೂಡ ನಮ್ಮಲ್ಲಿ MLA ಇದ್ದಾರೆ, ನಿಮ್ಮಲ್ಲೂ MLA ಇದ್ದಾರೆ, ಮಂದ್ಲರು ನಾವಿದ್ದೀವಿ, ನೀವು ಮಂದ್ಲರಿದ್ದೀರಾ. ಬಟ್ ನಾವೆಲ್ಲರೂ ಕೂಡ ದಲಿತರೇ. ನನ್ನ ಸಹೋದರರೆಲ್ಲರೂ ನಿಮ್ಮ ಜನಾಂಗದವರೇ. ನಾನು ಮಾಡಿರೋ ಅಡಿಗೆ ಅವರು ತಿಂದಿದ್ದಾರೆ, ಅವ್ರು ಮಾಡಿರೋ ಅಡಿಗೆ ನಾನು ತಿಂದಿದ್ದೆ. ಅವರೆಲ್ಲರೂ ಕೂಡ ನನಗೆ ಬೆಳಿಗ್ಗೆ ಫೋನ್ ಮಾಡಿ, ಸಿನಾ ಇದು ಅಂಬೇಡ್ಕರ್ ವಿಚಾರ, ಅವ್ರ್ಯಾರೋ ಅಜ್ಞಾನಿಗಳು ಮಾಡಿದ್ದಾರೆ, ಅದಕ್ಕೆ ನೀನ್ ತಲೆ ಕೆಡಿಸ್ಬೇಡ, ಮುಂದೊಂದು ದಿನ ಸರಿ ಮಾಡೋಣ ಅಂತ ಹೇಳಿದ್ದಾರೆ. ಹೌದಾ ಸ್ವಾಮಿ? ನಾನು 20 ವರ್ಷಕ್ಕೊಳಗೆ ನಿಮ್ಮ ಮನೆಗಳಲ್ಲಿ ಕೂಡ, ನನ್ನ ಸ್ನೇಹಿತರ ಮನೆಯಲ್ಲೂ ಕೂಡ ಊಟ ಮಾಡಿದ್ದೀನಿ. ನಮ್ಮ ಸಹೋದರ ಮಂಜುನಾಥ್ ಅವ್ರ ಮಂಜುನಾಥ್ ನಾವು ಸೇರಿ ನಿಮ್ಗೆಲ್ಲರೂ ಕೂಡ ನಮ್ಮ ಜೊತೆಗೆ ಏನಿದ್ರು ಅವರೆಲ್ಲರೂ ಕೂಡ ಅಕ್ಷಲ್ ಸರ್, ನನ್ನ ಸಹೋದರ ಮಂಜುನಾಥ್ ಮತ್ತು ನನ್ನ ಜೊತೆಗಿರ್ತಕ್ಕಂಥ 16 ಜನ ಇದೇ ಊರಿನವರೇ. ಎಲ್ಲರೂ ಕೂಡ ಅನುಕೂಲವಾದ ಸ್ಥಿತಿಯಲ್ಲಿದ್ದೀವಿ, ಅಫ್ಷಲ್ ಇದ್ದೀವಿ. ಎಕ್ಸೆಪ್ಟ್ ನಮ್ಮ ಸಹೋದರ ಮಂಜುನಾಥ್ ಅವರು ಮಾತ್ರ, ಅವರು ಕೂಡ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ. ನಾವೆಲ್ಲರೂ ಕೂಡ ಸ್ವಾಮಿ, ಅವ್ರು ಯಾರು ನನ್ನ ಕೇಳಿ, ಸೀನಣ್ಣ ಹೆಂಗೆ
ಮಂಜುನಾಥ ಹೆಂಗೆ ಅಂತ ಅವ್ರು ಯಾರು ಕೂಡ ನಮ್ಮನ್ನು ಬೆಟ್ ಮಾಡಿ ತೋರಿಸಿಲ್ಲ. ದಯಮಾಡಿ ಗ್ರಾಮದ ಮುಖಂಡರಲ್ಲಿ ವಿನಂತಿ, ಈ ಮೌಢ್ಯತೆ, ಈ ತಾರತಮ್ಯ ಇವೆಲ್ಲ ಬಿಡಿ ಸ್ವಾಮಿ. ನಾವೆಂದೂ ಕೂಡ ನಿಮ್ಮನ್ನ ಎದುರಾಕಣಲ್ಲ ಅಂತ ಹೇಳಿದ್ದೀನಿ. ಎದುರಾಕಂಗಿದ್ರೆ ನಾನು 19 ವರ್ಷ ಕಾಯ್ತಾ ಇರ್ಲಿಲ್ಲ. ಈಗ ನಮ್ಮ ಭೀಮ ಸೇನಾನಿಗಳು ಈ ರೀತಿ ಹುಮ್ಮಸ್ಸಿರೋದು ಇದು ಮೊದಲನೇ ಬಾರಿ. ಈಗ ಈ ಭೀಮ ಸೇನಾನಿಗಳಿಗೆ ಮನಸ್ಸು ನೋಯಿಸುವಂತ ಕೆಲಸ ಮಾಡಬೇಡ ದಯವಿಟ್ಟು.